ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೊಳಕೆ ಹುರುಳಿಕಾಳನ್ನು ಸಾಂಬಾರು ಮಾಡ್ಕೊಂಡಿದ್ದೀನಿ. ಮಸಾಲೆ ಹಾಕಿ ಮಾಡಿರೋಂಥ ಸಾಂಬಾರು ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಳೆಗಾಲಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಮುದ್ದೆ ಜೊತೆಗೆ ಅಂತ ಹೇಳ್ಬಹುದು. ಈ ಸಾಂಬಾರು ಮುದ್ದೆ, ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದಕ್ಕೂ ಹಾಲಿನ ಒಂದು ರೀತಿ ಇರುತ್ತೆ. ನೀವು ಪೂರಿ ಮತ್ತು ಚಪಾತಿಗೆ ಏನಾರು ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಮನೆಯಲ್ಲಿರೋಂಥ ಐಟಮ್ಸ್ನೇ ಬಳಸ್ಕೊಂಡಿರೋದು. ಹುರುಳಿಕಾಳು ಒಂದು ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆ ಹಾಕಿ ಸಾಯಂಕಾಲ ನೀರು ಸೋರಿಸ್ಬಿಟ್ಟಿಟ್ಟು ಮುಚ್ಚಿಟ್ರೆ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ. ಇದನ್ನು ಒಂದು 2ರಿಂದ 3 ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆನಲ್ಲಿ ಶುಂಠಿ ಒಂದು ಅರ್ಧ ಇಂಚಷ್ಟು, ಜೀರಿಗೆ 1/4 ಸ್ಪೂನು, ಸೋಂಪು ಒಂದು 1/4 ಸ್ಪೂನ್ ಅದಕ್ಕಿಂತ ಕಡಿಮೆ ಇದೆ, ಚಕ್ಕೆ ಒಂದು ಸಣ್ಣ ಪೀಸು, ಲವಂಗ ಒಂದು 3 ಪೀಸು, ಬೆಳ್ಳುಳ್ಳಿ ಅರ್ಧ ಗೆಡ್ಡೆ, ಈರುಳ್ಳಿ ಅರ್ಧ ಗೆಡ್ಡೆ ತೊಗೊಂಡಿದ್ದೀನಿ. ಇಷ್ಟೇ ಮಸಾಲೆ ಸಾಕು, 4 ಜನಕ್ಕೆ ಮಾಡ್ತಾರಂಥ ಸಾಂಬಾರಿದು. ಒಂದೇ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನ ಉಪ್ಪು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಕಲರ್ ಚೇಂಜ್ ಆಗಲ್ಲ ಅಂತೇಳಿ. ಧನಿಯಾದ ಪುಡಿ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಹಳದಿ ಪುಡಿ 1/4 ಸ್ಪೂನು, ತೆಂಗಿನಕಾಯಿ ತುರಿ ಒಂದು 4 ಸ್ಪೂನಷ್ಟಿದೆ, ಗಸಗಸೆ ಅರ್ಧ ಸ್ಪೂನು, ಉರ್ಗಡ್ಲೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ, ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇಷ್ಟು ಮಸಾಲೆ ಒಗ್ಗರಣೆಗೆ ಬೇಕಾಗಿರೋಂಥ ಐಟಮ್ಸು. ಈಗ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಅರ್ಧ ಗೆಡ್ಡೆ, ಈರುಳ್ಳಿ ಅರ್ಧ ಗೆಡ್ಡೆ, ಸ್ವಲ್ಪ ಕರಿಬೇವು, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ಮೊದಲಿಗೆ ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಆನಂತರ ರುಬ್ಕೊಳ್ಳೋಣ. ನಾವು ಪ್ಲೇಟ್ನಲ್ಲಿ ತೊಗೊಂಡಿದ್ವಲ್ಲ, ಆ ಥರ ಪ್ಲೇಟಿಗೆ ನೀವು ರೆಡಿ ಮಾಡಿಕೊಂಡ್ರೆ ಒಂದೇ ಸಲ ಎಲ್ಲನೂ ನೀಟಾಗಿ ಹಾಕ್ಕೊಳ್ಬಹುದು. ಒಂದೇ 1 ಸ್ಪೂನಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಆದ ತಕ್ಷಣ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ವಲ್ಲ, ಗಸಗಸೆ ಮತ್ತು ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಹುರ್ಗಡ್ಲೆ ನೀವು ಹಸಿದು ಕೂಡ ಹಾಕ್ಕೊಂಡು ಹಾಗೆ ರುಬ್ಬದಿ ಕೂಡ ಹಾಕ್ಕೊಳ್ಬಹುದು. ಈಗ ಜಸ್ಟ್ ಇಮಿಡಿಯೇಟಾಗಿ ಪೌಡ್ರುಗಳು ಏನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. ತುಂಬ ಬಿಸಿ ಮಾಡ್ಕೋಬೇಕು, ಫ್ರೈ ಮಾಡಬೇಕಂತೇನಿಲ್ಲ. ಸ್ವಲ್ಪ ಬಿಸಿ ಆಗುತ್ತೆ, ಬಾಣಲಿ ಬಿಸಿ ಇದೆಯಲ್ಲ ಅಷ್ಟಕ್ಕೆ ಬಿಸಿ ಆದರೆ ಸಾಕು. ತುಂಬ ಫ್ರೈ ಮಾಡಿಬಿಟ್ರೆ ಪುಡಿ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ, ಸೀದೋದಂಗೆ ಆಗುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಒಂದು ಹೆಚ್ಚಿರೋಂಥ ಒಂದು ಅರ್ಧ ಟೊಮೊಟೊ ಇತ್ತಲ್ಲ, ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಅಷ್ಟೇ ನಾನು. ದಪ್ಪದಿದ್ರೆ ಅರ್ಧ ಟೊಮೊಟೊ ತೊಗೊಳ್ಳಿ. ಟೊಮೊಟೊನ ಪುಡಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಆನಂತರ ಒಂದು 100 ml ಅಷ್ಟು ನೀರು ಹಾಕ್ಕೊಳ್ಬೇಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಾಕಿದ ತಕ್ಷಣವೇ ಆಫ್ ಮಾಡಿದ್ದೀನಿ. ಬಿಸಿಗೆ ಟೊಮೊಟೊ ಸಾಫ್ಟ್ ಆಗುತ್ತೆ. ನೀರು ಹಾಕೋ ಕಾರಣ ಏನಂದರೆ ಈ ಬಾಣಲಿ ತುಂಬ ಬಿಸಿ ಇರೋದ್ರಿಂದ ಪುಡಿ ಎಲ್ಲ ಸೀದೋದಂಗೆ ಆಗುತ್ತೆ. ಹಾಗಾಗಿ ಒಂದು 100 ml ಅಷ್ಟು ನೀರು ಹಾಕಿ, ಫ್ಲೇವರ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಕುದಿಸ್ಬೇಕನ್ನೋದು ಅವಶ್ಯಕತೆ ಇಲ್ಲ. ಜಸ್ಟ್ ಇದೇ ಬಾಣಲಿನಲ್ಲಿ ನೀವು ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಸ್ವಲ್ಪನೇ ಮಸಾಲೆ ಇದು ಸಾಕು ಈ ಸಾಂಬಾರಿಗೆ. ತುಂಬ ಗರಂ ಮಸಾಲ ಕೂಡ ನಾನು ಹಾಕಿಲ್ಲ, ಬೇರೆ ಯಾವುದೇ ರೆಡಿಮೇಡ್ ಪೌಡ್ರು ಕೂಡ ಬಳಸ್ಕೊತಾ ಇಲ್ಲ. ಇಷ್ಟೇ ಮಸಾಲೆ ಈ ಸಾಂಬಾರಿಗೆ. ಮೊಳಕೆ ಹುರುಳಿಕಾಳು ಮಸಾಲೆ ಸಾರಿಗೆ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು. ಆನಂತರ ತೊಳೆದಿಟ್ಕೊಂಡಿದ್ವಲ್ಲ ಹುರುಳಿಕಾಳು ಅದನ್ನು ಹಾಕ್ಕೊಳ್ಳೋಣ. 2ರಿಂದ 3 ಸಲ ತೊಳೆದು ನೀರು ಸೋಸಿ ಇಟ್ಕೊಂಡಿರಿ, ಇಲ್ಲಾಂದರೆ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ. ಇದನ್ನು ಕೂಡ ಎಣ್ಣೆಯಲ್ಲಿ 2ರಿಂದ 3 ನಿಮಿಷದಷ್ಟು ಬಾಡಿಸ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ತಳ ಹಿಡಿಯುತ್ತೆ, ಸೀಬಾರ್ದು. ಆ ರೀತಿ ಮಧ್ಯದಲ್ಲಿ ಕೈ ಆಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಹೆಚ್ಚಿರೋಂಥ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ಅದನ್ನು ಕೂಡ ಒಂದು 2ರಿಂದ 3 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಇದು ತುಂಬ ಏನು ಫ್ರೈ ಮಾಡಬೇಕಂತಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು ತರಕಾರಿಗಳನ್ನ. ಈಗ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೂ ಇರಬಾರ್ದು, ಸ್ವಲ್ಪ ಪೂರ್ತಿ ನೀರು ಡ್ರೈ ಆಗಿರಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ. ನೋಡಿ, ಕುಕ್ಕರ್ನಲ್ಲೆಲ್ಲೂ ತೇವಾಂಶ ಕಾಣ್ತಾ ಇಲ್ಲ, ತೇವಾಂಶ ಪೂರ್ತಿ ಡ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಈ ಮಸಾಲೆ ಕೂಡ ತರಕಾರಿ ಮತ್ತು ಕಾಳು ಜೊತೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಆನಂತರ ಒಂದು ಸೈಡ್ನಲ್ಲಿ ಬಿಸಿನೀರು ಕಾಯ್ದಿಕ್ಕೆ ಇಟ್ಕೊಳ್ಳಿ. ಕಾಯ್ದಿಕ್ಕೆ ಇಟ್ಕೊಂಡು ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕಾಗುತ್ತೆ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಸಾಂಬಾರು. ನೀವು ಚಪಾತಿ, ದೋಸೆ ಅಥವಾ ಪೂರಿ ಜೊತೆಗೆ ಮಾಡ್ತೀವಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಈಗ ಉಪ್ಪು ಖಾರ ಬೇಕಾದರೆ ನೀವು ಟೇಸ್ಟ್ ನೋಡ್ಬೋದು. ಟೇಸ್ಟ್ ನೋಡಿಬಿಟ್ಟು ನಿಮಗೆ ಬೇಕಾದರೆ ಮತ್ತೆ ಉಪ್ಪು ಖಾರ ಹೆಚ್ಚಿಸ್ಕೊಳ್ಳಿ. ಕುಕ್ಕರ್ ಗ್ಯಾಪ್ ಹಾಕೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಸಾಕು, ತುಂಬ ಕೂಗಿಸ್ಬೇಕಂತೇನಿಲ್ಲ. ನೋಡಿ, ಇಷ್ಟು ಹದದಲ್ಲಿದ್ದರೆ ಸಾಕು ಮುದ್ದೆ ಜೊತೆಗೆ. ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕೋದ್ರಿಂದ. ಈಗ ಜಸ್ಟ್ ಒಂದು ವಿಸಲ್ ಕೂಗಿಸ್ಕೊಂಡು ಕ್ಯಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ.
ನಿಮ್ಗೆ ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಕಾಳು ಕೂಡ ಬೆಂದಿರುತ್ತೆ, ತರಕಾರಿ ಕೂಡ ಬೆಂದಿರುತ್ತೆ. ನಾನು ಕುಕ್ಕರ್ ಕ್ಯಾಪ್ ತೆಗೆದ್ಮೇಲೆ ಕೂಡ ಒಂದು 2 ಕುದಿ ಬರೋಷ್ಟು ಕುದಿಸ್ಕೊಳ್ತೀನಿ ಪ್ರತಿಯೊಂದು ಸಾಂಬಾರನ್ನು. ಚೆನ್ನಾಗಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಮುದ್ದೆ ಜೊತೆಗೆ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂತೇಳಿ. ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆಗಂತೂ ಈ ಮಳೆಗಾಲಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಸಾಂಬಾರಿದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮೊಳಕೆ ಕಾಳು ಇದ್ರೆ ನಿಮಗೆ ಇದೇ ರೀತಿಯಲ್ಲಿ ನೀವು ಕಡಲೆಕಾಳು, ಹೆಸರು ಕಾಳು ಅಥವಾ ಅಲಸಂದಿ ಕಾಳು ಯಾವ ಕಾಳು ಬೇಕಾದ್ರೂ ಮೊಳಕೆ ತೆಗೆದು ನೀವು ಇದೇ ಥರ ಸಾಂಬಾರು ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಬಾಯ್, ಥ್ಯಾಂಕ್ ಯು.